ಇದು ಭೂವರಾಮ ಸ್ವಾಮಿ ದೇವಸ್ಥಾನ. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದ್ರಿಂದ ಮನೆಗೆ ಸಂಬಂಧಿಸಿದಂಥ ಮತ್ತು ಕೋರ್ಟ್ಗೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಸ್ತಾವೆ ಅಂತ ನಾವು ಬಂದಿದ್ದೇವೆ. ಇಲ್ಲಿ ಭೂವರಾಮ ಇದು ಅನ್ನಪ್ರಸಾದ. ಮನೆ ಕಟ್ಟಲ್ಲಿ ಇಲ್ಲಿ ಬಂದು ಮನೆ ಕಟ್ಟೋದ್ರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಿ ಬಂದು ಮಣ್ಣು ಆಗಿರೋ ಸಮಸ್ಯೆ ಎಲ್ಲ ಬಗೆಹರಿಸ್ಕೊಂಡು ದಯವಿಟ್ಟಂಗೆ ನಾವು ತೊಗೊಂಡಿದ್ದೀವಿ. ಮನೆ ಕಟ್ಟೋದಲ್ಲ ಒಂದು ಟೈಮ್ ತಗೊಂಡು ಮನೆಗೆ ತೊಗೊಂಡು ಹೋಗಿ ಹಳದಿ ಬೆಳೆ ಅರಬೇಕು ತೊಗೊಂಡು ಅದನ್ನು ಅರಿಶಿನ ನೀರಲ್ಲಿ ಹಿಂಡಿ ಅದನ್ನು ಬೇರೆ ಕಟ್ಟಬೇಕು. ಇಟ್ಟಂಗಿ ಮತ್ತು ಮಣ್ಣು. ಇದೆ ದೇವಸ್ಥಾನ, ಭೂವರಾಮ ಸ್ವಾಮಿ ದೇವಸ್ಥಾನ. ಮೈಸೂರು ಇರೋ ಕಲ್ಲಳ್ಳಿಯಲ್ಲಿದೆ ಇದು. ಈ ಮನೆ ಕಟ್ಟೋರು ಈ ಥರ ಕಲ್ಲು ಜೋಡಿಸಿಟ್ಟಿದ್ದಾರೆ ಮನೆ ಕಟ್ಟೋಕ್ಕಾಗಬೇಕು ಅಂತ. ಇದು ಇಟ್ಟಂಗಿ ಮತ್ತು ಮಣ್ಣನ್ನು ತಗೊಂಡು 11 ಪ್ರದಕ್ಷಿಣೆ ಹಾಕಬೇಕು. ಅವ್ನು ಹಿಡ್ಕೊಂಡೆ 11 ಪ್ರದಕ್ಷಿಣೆ ಹಾಕಬೇಕು. ಇವಾಗ ತುಂಬ ಭಾರ ಇರುತ್ತೆ ಆದರೂ ಹಾಕಬೇಕು. ಇಲ್ಲಿ ಮಣ್ಣು ಹಾಕಿದ್ದಾರೆ ನೋಡಿ, ಇದರಲ್ಲಿ 3 ಮುಟ್ಟಿಗೆ ಮಣ್ಣು ತಗೋಬೇಕು. ಮೂರು ಮುಟ್ಟಿಗೆ ಮಣ್ಣು ತಗೊಂಡು ನಂತರ ದಕ್ಷಿಣೆ ಹಾಕ್ಬೇಕು. 11 ಪ್ರದಕ್ಷಿಣೆ ಹಾಕ್ಬೇಕು. ತುಂಬ ಗದ್ದಲ ಇರ್ತದೆ, ತುಂಬ ಮಂದಿ ಬಂದಿರ್ತಾರೆ. ಯಾವಾಗ ಹೋದರೂ ಗದ್ದಲನೇ ಇರುತ್ತೆ ಇಲ್ಲಿ. ಫೋಟೋ ಏನು ತೊಗೊಬೇಡಿ, ಫೋಟೋ ಅವರೇ ಕೊಡ್ತಾರೆ ನೀವು ಪೂಜೆ ಮಾಡಿಸೋದು. ಚೀಟಿ ಮಾಡಿಸ್ಬೇಕು, ಪೂಜೆ ಮಾಡಿಸೋದು ಚೀಟಿ ಮಾಡಿಸ್ಬೇಕು. ಚೀಟಿ ಮಾಡಿಸಿ ಇಲ್ಲಿ ತೊಗೊಂಬಂದಿರ್ಬೇಕು. ಬಿಟ್ಟರೆ ಅವರು ಪೂಜೆ ಮಾಡಿ ತೊಗೊಂಬರ್ರಿ. ಹಿಡ್ಕೊರಿ ನನ್ನ ಫೋಟೋ, ಫೋಟೋ ನಂದು ಮಣ್ಣು ಕೊಡ್ರಿ. ನೋಡಿ ಎಷ್ಟು ಗಟ್ಟಿ ಅದ ನೋಡಿ. ಬಾವಾ ಹಿಡ್ಕೋದು ಇಲ್ಲಿ ಕುಂದ್ರಬೇರಿ, ಇಲ್ಲಿ ಇಡ್ಬೇರಿ. ಹಿಡ್ಕೋದ್ನ ಹಳದಿ ಬಟ್ಟೆ ಮಾಡಿಬಿಟ್ಟು ಇಲ್ಲಿ ಇಡ್ಬೇಕು. ಪೂಜೆ ತಗೊಂಡು ಕಾಲಕ್ಕೆ ತಗೊಂಡು ಇಲ್ಲಿ ಹೋಗಿ ಟೇಬಲ್ ಮೇಲೆ ಇಟ್ಟಂಗಿ ಕೊಡ್ರಿ. ನಾನು ನಿಂದು ಬೇರೆ ಇಡ್ರಿ. ಪೂಜೆ ಮಾಡಿ ನಮ್ಮದು ಬೇರೆ ತಗೋ ಮಂದಿ ಇದಾರೆ ಮಂದಿ ಅಂದ್ಕೊಳ್ತೀನಿ. ಚಿಟ್ಟಿ ಇಟ್ಕೊರಿ. ಮನೆ ಕಟ್ಟಬೇಕು, ಫೋಟೋ ಬರೀ ಹಗರ ಬಗ್ಗೆ ಏನಾದರೂ ಸಮಸ್ಯೆ ಇದೆ ನಾವು ಬಂದಿದ್ದೀವಿ. ಮೈಸೂರಲ್ಲಿ ಕಲ್ಲಳ್ಳಿ ಭೂವರಾಮ ಸ್ವಾಮಿ. ಪೂಜೆ ಮಾಡ್ತೀವಿ.
ಹಣಕಾಯಿ ಹಣಕಾಯಿ ಕೊಡು, ಹಣಕಾಯಿ ರೀತಿ ಹಣಕಾಯಿ ಕೊಡು. ಇಲ್ಲಿ ಇಟ್ಟಂಗಿ ತೆಗಿಬೇಕಂತೇನ್ರಿ ಅಣ್ಣ? ಅವ್ರು ಕೊಟ್ಟಿದ್ದ ಚೀಟಿನ ಅದರಲ್ಲಿ ಇಟ್ಟು ಅದೇ ಹೆಸರು ನೋಡಿ ಅವರು ಪೂಜೆ ಮಾಡ್ತಾರೆ. ಮತ್ತು ಅದೇ ಹೆಸರು ನೋಡಿ ನಾವು ತಗೊಳ್ಳೋ ಪರಿಸ್ಥಿತಿ ಪೂಜೆ ಮಾಡ್ತೀವಿ. ಆಮೇಲೆ ದರ್ಶನ ಮಾಡ್ತೀವಿ. ಮುಖ್ಯದ ನಮಗ ಅಲ್ಲಿ ಕೊಡ್ತಾರೆ, ಕಾಯಿ ಇದು ಮಾಡ್ತಾರೆ. ಇದೇನಿದು ಕಾಯಿ ಅಲ್ಲಿ ಕೊಡ್ರಿ, ಅದಕ್ಕೆ ಹಣ್ಣು ಕೊಡ್ರಿ. ಮಾಡ್ರಿ ಅದು ಓಪನ್ ಮಾಡ್ಬೇಕು. ಮತ್ತೆ ಕಾಯಿ ಓಪನ್ ಮಾಡಿಲ್ವಾ? ಕೂತ್ಕೊಳ್ಳಿ ಮಾ ಕನ್ನಡ ಕೂತ್ಕೊಳ್ಳಿ. ಅಮ್ಮ ಯಾಕೆ ನಿಂತಿದ್ದೀರಾ? ಇಲ್ಲ ರೀ, ಇಲ್ಲಿ ಇಡಾಕ ಕೂತ್ಕೊಳ್ರಿ, ಕನ್ನಡ ಕೂತ್ಕೊಳ್ರಿ. ನೋಡ್ರಿ ಕನ್ನಡ ಸಖತ್ತಾಯ್ತು ಇದು. ತುಂಬ ಜನ ಬಂದಿರ್ತಾರೆ. ರಶ್ ಇದೆ, ತುಂಬ ರಶ್ ಇದೆ. ಈ ದೇವಸ್ಥಾನ ಇನ್ನೂ ಕಟ್ಟಿಸ್ತಾ ಇದ್ದಾರೆ. ಹಾಕಿ ಮತ್ತು ತುಳಸಿ ಪೂಜೆ ಮಾಡ್ತಿದ್ದಾರೆ. ಏನಾಗಬೇಕು ಕೆಲಸ ಕಾರ್ಯ ಆದ ನಂತರ ಮತ್ತೆ ಕಾಣಿಕೆಯನ್ನು ಕಳಿಸಿ ಮುಂದೆ ಹೋದ ಮೇಲೆ ಆ ಪ್ರತಿಕಾಮವನ್ನು ತೋರಿಸಿ ಕೆಟ್ಟಗೆ ಮಾಡಬೇಕು. ಬೇರೆ ಏನೋ ಹಾಕಬಾರ್ದು. ಇಟ್ಟಿಗೆ ತಂದಿರೋರು ಒಂದಿಕ್ಕೆ ನಮ್ಮ ದೇವಸ್ಥಾನ ಮುಂಭಾಗದಲ್ಲಿ, ಮತ್ತೊಂದಿಕ್ಕೆ ತಗೊಂಡು ಮನೆ ಕಟ್ಟುವಾಗ ಈಶಾನ್ಯ ಭಾಗದ ಗೋಡೆಯಿಂದ ಕಟ್ಟಿಸ್ತಾರೆ. ಮತ್ತು ಯಾರು ಹನ್ನೊಂದು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸ್ತಾ ಇದ್ರೆ ಅವರು ಹನ್ನೊಂದು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಹಾಗೆ ಹೋಗಬಾರ್ದು. ಈಗ ಪ್ರತಿಕಾಮವನ್ನು ಒಂದು ಒಳಗಡೆ ಹೋಗಿ ವರಹ ಸ್ವಾಮಿ ದರ್ಶನ ಮಾಡಿ ಶ್ರೀನಿವಾಸ ದರ್ಶನ ಮಾಡಿಕೊಂಡು ಅನ್ನ ದಾಸೋಹದಲ್ಲಿ ಪ್ರಸಾದ ತಿಂತಾರೆ. ಪ್ರಸಾದ ಜೈ ಶ್ರೀರಾಮ್. ದೇವರ ತುಂಬ ಬೆಳಗ್ಗೆ ಒಂದು ಬೆಳಕು ಇರೋದಿಲ್ಲ. ದೇವ್ರು ಕಾಣೋದೇ ಇಲ್ಲ. ದೇವ್ರು ಕಾಣ್ತಾರೆ. ದೂರ ಹಾರ ಹಾಕಿದ್ದಾರೆ ನೋಡಿ. ನಮಸ್ಕಾರ ಮಾಡ್ಕೊಂಡು ಆಮೇಲೆ ತುಂಬ ಅಂದರೆ ತುಂಬ ಕಟ್ಟಲಾಗಿದೆ. ಮನೆಗೆ ಹೋಗಿ ಮತ್ತೆ ಎಲ್ಲ ಅಷ್ಟು ಬಟ್ಟೆನ ಕಟ್ಟಿ ಹಾಗೆ
ಪೂಜೆ ಮಾಡ್ತಾ ಹೋಗಬೇಕು ನಮ್ಮ ಬೈಕ್ ಈಡೇರೋವರೆಗೆ. ಕತ್ಲಕ್ಕೆ ಬೇಕು. ಹಾಂ ಚಲೋ ಅಡ್ಡಾಡಿ ಬರ್ತಾರೆ ಮಂದಿ. ಬೈತಾರ್ರಿ ನಂದಡ್ರಿ